ಈಗ ಧರ್ಮಸ್ಥಳ ಅಲ್ಲಿ ಅದೇನೋ 100 ಶವ ಹೂತಿದಾರಂತೆ ಆರೋಪ. 100? ಓಕೆ, ಆಲ್ ರೈಟ್. ಒಂದೆರಡು ದಿನದಲ್ಲಿ ತನಿಖೆ ಆರಂಭವಾಗುವುದು. SIT ತನಿಖೆ ಆಗಿದೆ, SIT ರಚನೆ ಆಗಿದೆ ನಿನ್ನೆ. ಇವತ್ತು ಸರ್ಕಾರದ ಮಟ್ಟದಲ್ಲಿ ಒಂದಷ್ಟು ಸಭೆಗಳನ್ನೆಲ್ಲ ಮಾಡಿಕೊಂಡಿದ್ದಾರೆ. ದಟ್ಸ್ ಓಕೆ. ಕೋರ್ಟ್ಗೆ ವ್ಯಕ್ತಿಯೊಬ್ಬರು ಹೇಳಿಕೆ ಕೊಟ್ಟಿದ್ದಾರೆ. ಸೊ ಈಗ ಈ ವ್ಯಕ್ತಿ ಹೇಳಿಕೆಯ ಆಧಾರದ ಮೇಲೆ 100 ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರಾ ಎಲ್ಲರೂ? ಆ ವ್ಯಕ್ತಿಯ ದೂರಿನಲ್ಲಿರುವಂಥ ದೂರೇ. ಸೊ ಅವ್ರು ಹೇಳಿರೋ ಆಧಾರದ ಮೇಲೆ ಅದು 106 ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರಾ? ಓಕೆ. ಕ್ರೈಮೇ. ಮರ್ಡರ್ ನ್ಯಾಷನಲ್ ಲೆವೆಲಲ್ಲಿ ಬಂದು ತನಿಖೆ ಆಗಬೇಕು, ಸ್ಟೇಟ್ ಲೆವೆಲಲ್ಲಿ ಬಂದ್ರೆ ಆಗಬೇಕು, ಪಂಚಾಯತಿ ಲೆವೆಲಲ್ಲಿ ಬಂದ್ರೆ ಆಗಬಾರ್ದು, ಅದು ಹಿಂಗಿಲ್ಲ. ನಂಬರ್ 2, ದೂರು ಬಂದಾಗ ತನಿಖೆ ಆಗಬೇಕಾದ್ದು ಸರಿ, ನೀವು ಮಾಡಿದ್ದೀರಿ. ಈಗ ಇನ್ನು SIT ವಿಲ್ ಹ್ಯಾವ್ ಟು ಇನ್ವೆಸ್ಟಿಗೇಟ್ ಆ್ಯಂಡ್ ಚೆಕ್ ಹೌ ಇಸ್ ಇಟ್ ಪಾಸಿಬಲ್ ಅಂತ. ಯಾಕಂದರೆ ಇದರಲ್ಲಿ ಗೋಜಲು ಆಗಬಹುದಾದ್ದು ಇಷ್ಟೇ ಅಂತ ಅನ್ಸತ್ತೆ, ಇನ್ನೇನು ಅದಕ್ಕಿಂತ ದೊಡ್ಡದಾಗಿ ಆಗುತ್ತೆ ಅಂತ ಅನಿಸಿಲ್ಲ ನನಗೆ. 20-25 ವರ್ಷಗಳ ಕಥೆಯನ್ನು ರೀಲ್ ಡೂ ಮಾಡೋಕ್ಕೆ ಬರ್ತಾ ಇದ್ದಾರೆ ಯಾರೋ, ಯಾರೋ ದೂರದಾರರೋ ಯಾರೋ. ಅವ್ರು ಯಾರು, ಸಂಬಂಧ ಏನು, ಮತ್ತು ಅವ್ರು ಯಾಕೆ ಸೈಲೆಂಟ್ ಇದ್ದರು? ಆಬ್ವಿಯಸ್ಲಿ ಅದು ಭಯ, ಒತ್ತಡ, ಆಮಿಷ ಇವೆಲ್ಲ ಇರಬಹುದು. ಈ ಜನರಲ್ ಸ್ಟೇಟ್ಮೆಂಟ್ಸ್ ಬರುತ್ತೆ ಅಲ್ಲಿ. ಹಾಗಾಗಿ ನಮ್ಗೆ ಆಗಲಿಲ್ಲ ಅದನ್ನು ಹೇಳೋಕ್ಕೆ ಡ್ಯಾಶ್. ಸ್ಟಿಲ್ ಕ್ವಶನ್ಸು ನನಗೆ ಅದು ನಿನ್ನೆ ನಾನು ನ್ಯೂಸಲ್ಲಿ ಇಲ್ದಿದ್ದರಿಂದ ಇದು SIT ಆಗಿದ್ದರಿಂದ ಇದನ್ನು ಹೇಳ್ತಾ ಇದ್ದೀನಿ. ನನಗೆ ಅವಾಗ ಅನಿಸಿದ್ದು ಒಂದು, ಎಟ್ ಎನಿ ಕಾಸ್ಟ್ ಈ ಹೋರಾಟದಲ್ಲಿ ಹಿಂದೂ ಧಾರ್ಮಿಕ ಆಸ್ತಿಗಳನ್ನು ಬುಡಮೇಲು ಮಾಡುವಂತಹ ಪ್ರಯತ್ನಗಳಿಗೆ ಇಂಥವುಗಳನ್ನು ಬಳಸ್ಕೊಳ್ಳುವಂತಹ ದುಷ್ಟಶಕ್ತಿಗಳು ಯಾವಾರು ಕಾಣಿಸಿದ್ರೆ ಅದನ್ನು ವಿರೋಧ ಮಾಡಬೇಕಾಗತ್ತೆ, ಮಾಡೇ ಮಾಡ್ತಾರೆ. ಯಾಕಂದರೆ ಧರ್ಮಸ್ಥಳದ ನಂಬಿಕೆಗಳು ಇದು ಬೇರೆ, ಅಥವಾ ಅದರ ಪರಿಸರದಲ್ಲಿ ನಡೆದಿರಬಹುದಾದ ಇನ್ನಿತರ ಚಟುವಟಿಕೆಗಳು ಬೇರೆ, ಎರಡು ಬೇರೆ. ನೆನಪಿಟ್ಕೊಳ್ಳಿ, ಅಂತಹ ಲಕ್ಷಣಗಳು ಕಾಣಿಸ್ತಾ ಇವೆ ಸಣ್ಣ ಪುಟ್ಟದಾಗಿ. ಒಮ್ಮೊಮ್ಮೆ ಏನಾಗತ್ತೆ, ಬಹುಸಂಖ್ಯಾತ ಸಮುದಾಯದಲ್ಲಿ ಇತರ ಧರ್ಮೀಯರು ವಿಪರೀತ ಆಸಕ್ತಿ ತಗೊಂಡು ಇನ್ನೊಂದು ಧರ್ಮದ ವಿಚಾರದಲ್ಲಿ ಒಳಕ್ಕೆ ಬಂದಾಗ ಸಮಸ್ಯೆಗಳಾಗಬಹುದು. ಅವ್ರು ಬರಬಾರ್ದು ಅಂತಿಲ್ಲ ಅಂತ ನಾನು ಹೇಳಿಲ್ಲ, ಬಟ್ ಆಗಬಹುದು, ಅದು ಸಮಸ್ಯೆ. ಇನ್ನು ಮೇಲೆ ನಮ್ಮ ಜೊತೆ ಏನಾಗುತ್ತೆ ಗೊತ್ತಿಲ್ಲ, ನಮ್ಮ ಜೀವಕ್ಕೆ ಏನಾದ್ರೆ ಆದ್ರೆ ಇದಕ್ಕೆ ಕಾರಣ ನಮ್ಮ ತಾಯಿನೇ ಹೇಳ್ತೀನಿ, ಆ ನಕಲಿ ದೇವ ಮಾನವ. ಅವರು ಬರುವಾಗ ನಮಗೆ ಹಾಗೆ ಹೀಗೆ ಪ್ರಾಣ ಭಯ ಉಂಟು, ಹಾಗೆಲ್ಲ ಸುಳ್ಳು ಹೇಳ್ತಾ ಇದ್ದಾರೆ, ಮತ್ತೆ ನಕಲಿ ದೇವ ಮಾನವ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಅಂತ ಯಾವ ಭಯವೂ ಇಲ್ಲದಂತ ಊರು ಈ ಧರ್ಮಸ್ಥಳ. ಯಾಕೆಂತ ಹೇಳಿದ್ರೆ ಸುಮಾರು 52 ವರ್ಷದಿಂದ ಇಲ್ಲಿ ಜೀವನ ಮಾಡ್ತಿರೋ ಒಂದು ಕೇರಳದವ ನಾನು. ಕೇರಳದಿಂದ ಬಂದು ನನ್ನ ಕುಟುಂಬ ಸಮೇತ. ಕೇರಳದಲ್ಲಿ ಏನು ಬದುಕಲ್ಲ, ಇಲ್ಲೇ ಇರೋದು ನಮ್ಮ ಬದುಕು. ಅಂತ ಸಾವಿರ ಲಕ್ಷಗಟ್ಟಲೆ ಜನ ಜೀವನ ಮಾಡುವಂಥ ಈ ಊರಿನಲ್ಲಿ ಆ ತಿರುಪೋಕಿ ನಿನ್ನೆ ಇರೋ 4 ಜನ ಯಾರೋ ಬರುವಾಗ ದಾರಿಯಲ್ಲಿ ನಮಗೆ ಪ್ರಾಣ ಭಯ ಇದೆ, ಅದು ಇದೆ, ಇದು ಇದೆ ಅಂತ ಹೇಳಿದ ಅಂಥದ್ದು ಯಾವ ಭಯವೂ ಇಲ್ಲಿ ಇರಲಿಲ್ಲ, ಯಾರಿಗೂ ಆಗಲಿಲ್ಲ. ಯಾಕಂದರೆ ಲಕ್ಷಾಂತರ ಜನ ಪಾದಯಾತ್ರೆಯಲ್ಲಿ ಬರುವ ಸ್ಥಳ ಇದು. ನೀವೆಲ್ಲ ಒಂದು ಸಲ ರಾತ್ರಿ ಇಲ್ಲಿ ಬಂದು ನೋಡಬೇಕು. ಜನ ಇರೋ ಸಾಧಾರಣ ಒಂದು 20,000 ಜನ ಇಲ್ಲಿ ರೋಡ್ ಸೈಡಲ್ಲೆಲ್ಲ ಪಾಪ ಮಲಗಿರ್ತಾರೆ. ಅಂತ ಯಾವ ಭಯವಿಲ್ಲದ ಊರಲ್ಲಿ ಇವನಂತಹ ಬಂದ್ರಲ್ಲ ಕೆಲವು, ಅವರಿಗೆ ಏನು ಗೊತ್ತಿಲ್ಲ. ಯಾಕಂದರೆ ಅವರಿಗೆ ತಿರುಪೋಕಿಗಳೇ, ಅವರು ನಿಜವಾಗಿ ತಿರುಪೋಕಿಗಳು. ಯಾರೋ ಹೇಳಿದ ಮಾತುಗಳನ್ನು ಕೇಳುವುದು, ಯಾವುದಕ್ಕೋ ಕಿವಿ ಕೊಡುವುದು, ಆ ಪೂಜ್ಯರಂತಹ ಮಹಾ ವ್ಯಕ್ತಿಯ ಹೆಸರನ್ನು ಹಾಳು ಮಾಡುವುದು, ಅದು ಎಂಥ ನಕಲಿ ದೇವ ಮಾನವಂತೆ. ಆಗ ಕಳ್ಳರಿಗೆ ಏನು ಗೊತ್ತು ಯಾವ ಮಾನವ ಅಂತೇಳಿ? ಅಂಥ ದೇವತಾ ಮಾನವನಿಗೆ ಅದೇ ಅಲ್ಲ ಬರುವುದು. ನಮಗೆ ಆ ಭಯ ಇಲ್ಲಿ ಯಾವ ಭಯವೂ ಇಲ್ಲ. ಅವ್ರು ಆಕೆ ಹೇಳಿದ್ದಕ್ಕೆ ಅವರು ಕ್ಷಮೆ ಕೇಳಬೇಕು ಅವರು. ಬಟ್ ಇಲ್ಲಿಂದ ಆ ಜನರು ಏನಂತಿದ್ದಾರೆ ಅಂದ್ರೆ, ನಾವು ತಪ್ಪು ಹೇಳಿಕೆ ಕೊಟ್ಟಿದೀವಿ, ನೀವು ನಕಲಿ ದೇವ ಮಾನವ ಯಾರಿಗಂದಿದ್ದೀರಾ, ಇದು ಯಾರಿಗಂದಿದ್ದೀರಾ, ಅವ್ರಿಗಂದಿದ್ದೀರಾ ಅಂತ ಕೇಳ್ತಾ ಇದ್ದಾರೆ, ಇದಕ್ಕೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಬಟ್ ಅವ್ರು ಧರ್ಮಸ್ಥಳಕ್ಕೆ ನಾವು ಬಿಡ್ತಾ ಇಲ್ಲ, ನಮಗೆ ಎಂಟ್ರಿ ಕೊಡ್ತಾ ಇಲ್ಲ. ನೀವು ಪೊಲೀಸ್ ಇಲಾಖೆಗೆ ಹೋಗಿ ಇದು ಮಾಡಿ ಅಂತಿದ್ದಾರೆ. ಎಲ್ಲ ಇಲ್ಲ ಇದ್ದಾರೆ ನೋಡಿ, ಫುಲ್ ಸೋಷಿಯಲ್ ಮೀಡಿಯಾಗೆ ಜನ ಎಲ್ಲರೂ ಇದ್ದಾರೆ, ನಾವು ಇಲ್ಲೇ ಇದೀವಿ. ಥರ್ಡ್ ಒನ್ ನನಗನ್ಸಿದ್ದು 100-200 ಶವ ಎಲ್ಲ ಅಮೇಝಿಂಗ್ ನಂಬರ್ಸ್. ಅದು ಸಣ್ಣ ಪುಟ್ಟ ನಂಬರ್ ಅಲ್ಲ. ಪ್ಯಾರಲಲ್ಲಿ ಅವು ಮಿಸ್ಸಿಂಗ್ ಕೇಸಸ್ಸು ಇರಬೇಕಾ ಅಂತ ನನಗೆ ಗೊತ್ತಿಲ್ಲ ಅಲ್ಲಿ. ಅಷ್ಟೇ ನಂಬರ್. ಯಾಕಂದರೆ ಸತ್ತಿರೋರು ಯಾರು ಎಲ್ಲರೂ ಮರ್ಡ್ರೇ ಆಗಿದ್ರೆ ಅಥವಾ ರೇಪ್ ಆಗಿದ್ರೆ, ಮರ್ಡರ್ ಆಗಿದ್ರೆ, ವಾಟ್ ಎವರ್, ಎಲ್ಲೋ ಒಂದು ಕಡೆ ಮಿಸ್ಸಿಂಗ್ ಕೇಸ್. ಅವ್ರು ಯಾರು ಅಬ್ಬೆಪಾರಿಗಳಾಗಿರ್ಲಿಕ್ಕಿಲ್ಲ ಅನ್ಕೋತೀನಿ. ಯಾರೋ ಅಪ್ಪನೋ ಅಮ್ಮನೋ ತಾಯಿನೋ ತಂದೆನೋ ಅಣ್ಣನೋ ತಮ್ಮನೋ ಇರಬೇಕಲ್ಲ, ಎಲ್ಲೆಲ್ಲ ಮಿಸ್ಸಿಂಗ್ ಕೇಸ್ ಇರಬೇಕಲ್ಲ. ನಂಬರ್ 2, ಎವ್ರಿ ಬೋನ್ ಅಥವಾ ಇನ್ನೊಂದು ಮ್ಯಾಚ್ ಆಗಬೇಕು. ನಾಳೆ DNA ಮಾಡ್ತಾರೆ ಸೈಂಟಿಫಿಕಲಿ, ಆಗಬಹುದು, ಆಗದೇನೂ ಇರ್ಬೋದು. ಒಂದೋ ಎರಡೋ ಮರ್ಡರ್ ಅನ್ನೋ ಪರಿಸ್ಥಿತಿಗೆ ಬರಲೂಬಹುದು, ಬರದೇನೂ ಇರ್ಬೋದು, ನನಗೆ ಗೊತ್ತಿಲ್ಲ. ಅದು ರೇಪ್ ಅಂಡ್ ಮರ್ಡರ್ ಅಂತ ಹೆಂಗೆ ಸಾಬೀತು? ನಮ್ಮ ಲಾಸ್ಟ್ಲಿ ಅದೆಲ್ಲ ಆಮೇಲೆ ತನಿಖೆ. ಈಗ ನಾನು ನೀವು ತೀರ್ಮಾನ ಕೊಡಕ್ಕೆ ಬರಲ್ಲ, ರೇಪ್ ಮಾಡ್ರಿ ಅಂತಿಲ್ಲ, ಹಂಗಾಗೋದಿಲ್ಲ, ತನಿಖೆ ಇಲ್ಲ, ಬಿಟ್ಬಿಡಿ ಅಂತ. ಹಂಗೆ ಬಿಡೋಕ್ಕಾಗ್ತಾ ಇಲ್ಲ, ಇಲ್ಲಿ ಬಿಡೋಕ್ಕಾಗಲ್ಲ, ಬಿಡಬೇಡಿ, ನಾಟ್ ನೆಸೆಸರಿ ಆಲ್ಸೋ. ಬಟ್ ಈ ಪ್ರಶ್ನೆಗಳು ಇವೆ. ಈ ಎಲ್ಲದರ ಮಧ್ಯೆ ಇದು ನ್ಯಾವಿಗೇಟ್ ಆಗಬೇಕು ತನಿಖಾ ತಂಡದಲ್ಲಿ. ತನಿಖಾ ತಂಡ ನ್ಯಾವಿಗೇಟ್ ಮಾಡುವಾಗ ನಾನು ಐ ರಿಪೀಟ್, ಈ ಹೋರಾಟದಲ್ಲಿ ಒಂದಿಷ್ಟು ಜನ
ಸಂಬಂಧವಿಲ್ಲದೆ ಧರ್ಮಲೇಪನವನ್ನು ಬಹಳ ಸಟಲ್ಲಾಗಿ ಇಂಟೆಲಿಜೆಂಟ್ಲಿ ಒಳಗೆ ತಳ್ಳಿಕೊಂಡು ಬರ್ತಿರೋ ಲಕ್ಷಣಗಳು ಕಾಣಿಸುತ್ತಿದೆ, ಮುಂದುವರೆದು ಕಾಣಿಸಿದರೆ ಅದು ರೆಸಿಸ್ಟ್ ಆಗತ್ತೆ. ಆಗ ನಿಮ್ಮ ಹೋರಾಟ ಹಳ್ಳ ಹಿಡಿಯೋದ್ರಲ್ಲಿ ಅನುಮಾನನೇ ಇಟ್ಕೋಬೇಡಿ. ಲಿಟ್ SIT ತನಿಖೆ ಮಾಡಲಿ, ಅವನು ಹೇಳ್ತಿರೋ ಬಾಡಿ ತೆಗೀಲಿ. ಇಟ್ಸ್ ನಾಟ್ ಎ ಜೋಕ್. ಕೋರ್ಟ್ ಟು ಅಪ್ರೂವ್ ಇಟ್. ನಾಳೆ ಯಾರೋ ಒಬ್ಬ ಬಂದು ಈ ಪ್ರದೇಶದಲ್ಲಿ 200 ಬಾಡಿ ಇದನ್ನು ಊತಾಕಿದ್ದೀನಿ ಅಂದ್ಬಿಟ್ರೆ, ಸೇ ಫಾರ್ ಎಕ್ಸಾಂಪಲ್ ಅದು ಸ್ಮಶಾನದ ಏರಿಯಲ್ಲಿ ಯಾರೋ ಬಿಟ್ಟು ನಾನು ಇಲ್ಲೊಂದು 200 ಬಾಡಿ ಊತಾಕ್ಬಿಟ್ಟಿದ್ದೀನಿ ಸರ್, ಎಲ್ಲ ಮಾಡ್ರು ಸರ್ ಅಂದ್ಬಿಟ್ರೆ, ಅದು ಯಾವಾಗಲಿಂದಪ್ಪ ಅದು 50 ಇಯರ್ಸಿಂದ ಸರ್ ಅಂದ್ಬಿಟ್ರೆ, ಸಂಬಡಿ ವಿಲ್ ಹ್ಯಾವ್ ಟು ಟೇಕ್ ಎ ಕಾಲ್. ಕೋರ್ಟ್ ತೊಗೊಳತ್ತೆ ಆ ಕಾಲನ್ನು. ತೊಗೊಳಲ್ಲ ಅಂತ ನಾನು ಹೇಳೋಕ್ಕಾಗಲ್ಲ, ಮತ್ತು ತೊಗೋಬೇಕು, ಬೇರೆ ದಾರಿ ಇಲ್ಲ. ಓಕೆ. ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರ್ಬೇಕು.